ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ನಲ್ಲಚೆರುವು ಬಾಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಪೂಜೆ ಅಭಿಷೇಕಗಳನ್ನು ನಡೆಸಲಾಯಿತು. ಹಬ್ಬದ ದಿನವಾದ ಭಾನುವಾರ ಬೆಳಗಿನ ಜಾವ 5 ಗಂಟೆಯಿಂದಲೇ ದೇವಾಲಯದ ಬಾಗಿಲು ತೆರೆದು ಭಕ್ತರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸುಮಾರು ಸಾವಿರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾದರು. ಶಿವರಾತ್ರಿಯಂದು ಸಹಜವಾಗಿಯೇ ಶ್ರೀ ಬಾಲಾಂಜನೇಯ ಸ್ವಾಮಿಯ ದೇವಾಲಯವನ್ನ ಹೂವು, ವಿದ್ಯುತ್ ಹಾಗೂ ಇತರೆ ಅಲಂಕಾರಿಕ ವಸ್ತುಗಳಿಂದ ಶೃಂಗಾರ ಮಾಡಲಾಗಿತ್ತು. ಭಕ್ತರು ಉಪವಾಸದ ಮೂಲಕ ಶ್ರೀ ಬಾಲಾಂಜನೇಯ ಸ್ವಾಮಿ ಸನ್ನಿಧಿಯ ಗುಡ್ಡದ ಗುಹೆಯಲ್ಲಿ ನೆಲೆಸಿರುವಂತಹ ಶಿವಪಾರ್ವತಿ ದೇವಾಲಯದಲ್ಲಿ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ನೆರವೇರಿಸುವಂತೆ ಪ್ರಾರ್ಥನೆ ಸಲ್ಲಿಸಿ ಕೃತಾರ್ಥರಾದರು. ಈ ಸಂದರ್ಭದಲ್ಲಿ ಶ್ರೀ ಬಾಲಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶಿವಾರೆಡ್ಡಿ ಗೋಪಮ್ಮ ಅವರ ನೇತೃತ್ವದ ತಂಡ ಶಿವ ಜಾತ್ರೆಯ ಉಸ್ತುವಾರಿ ವಹಿಸಿಕೊಂಡಿದ್ರು. ಒಂದು ಬೈಲಾಂಜನೇಯ ಸ್ವಾಮಿ ದೇವರು ಅಂತ ಸುಮಾರು ವ್ಯಾಸರಾಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಸ್ವಾಮಿ. ಈ ಸ್ವಾಮಿ ಮಹಿಮೆ ಅಂತಂದರೆ 21 ಕಡೆ ಒಂದೇ ಗಳಿಗೆಯಲ್ಲಿ ಪ್ರತಿಷ್ಠಾಪಿಸಿರತಕ್ಕಂಥ ಸ್ವಾಮಿ. ಆ ಒಂದು 21 ಪ್ಲೇಸು ಅದರಲ್ಲಿ ಇಲ್ಲಿ ನಗರದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಒಂದು ಪ್ರತಿ ಶನಿವಾರನೂ ಪ್ರತಿ ದಿನಾನು ನಮ್ಮೂರೇ ಅಲ್ಲ, ತಾಲೂಕು, ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು ಪ್ರತಿಯೊಂದು ಕಡೆಯಿಂದ ಭಕ್ತಾದಿಗಳಲ್ಲಿ ದರ್ಶನಕ್ಕೆ ಬಂದು ಸ್ವಾಮಿ ದರ್ಶನ ಪಡೆದು ಆಯಪ್ಪನ ನೆನೆದು ಅಯ್ಯಪ್ಪನ ಒಂದು ಮನವಿ, ಅವರ ಭಕ್ತಾದಿಗಳ ಕೋರಿಕೆ ಏನಿದ್ರೂ ನೆರವೇರಿಸ್ತಾ ಬರ್ತಾ ಅವರಿಗೆ ಒಂದು ಪ್ರತಿಫಲ ಕೊಡ್ತಕ್ಕಂಥ ಶಕ್ತಿ ಈ ಬೈಲಾಂಜನೇಯ ಸ್ವಾಮಿ. ಆದ್ದರಿಂದ ಪ್ರತಿ ವರ್ಷವೂ ಪ್ರತಿ ದಿನಾನೂ ಇದೇ ರೀತಿ ಪ್ರತಿ ಶನಿವಾರನೂ ವಿಶೇಷ ಪೂಜಾಭಿಷೇಕ. ಮಹಾಶಿವರಾತ್ರಿಗೆ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು ಒಂದು 2000-3000 ಜನ ತನಕ ಸೇರುವಂಥ ಒಂದು ಪ್ರತಿ ವರ್ಷನೂ ಮಹಿಮೆ ಇದೆ. ಇಲ್ಲಿನ